ಬಿಜೆಪಿ ಆಯಿತು ಮತ್ತು JDS ಆಯಿತು ಮತ್ತೊಂದು ಪಕ್ಷದ್ದು ಸಂಬಂಧ ಇಲ್ಲ. ಒಟ್ಟಾರೆಯಾಗಿ ಬಿಗಿ ಹಿಡಿತದ ರಾಜಕೀಯ ಪ್ರಭುತ್ವ ದಕ್ಷಿಣ ಭಾಗದೊಳಗೈತಿ. ಆ ಪ್ರಭುತ್ವವನ್ನು ಎದುರು ಹಾಕೋದು ರಾಜಕಾರಣ ಮಾಡುವಂಥದ್ದು ಕಷ್ಟಕರ ಸನ್ನಿವೇಶ ಐತೆ ಅನ್ನುವಂಥ ದೃಷ್ಟಿಯಿಂದ ನಮ್ಮವರೇ ಮುಖ್ಯಮಂತ್ರಿ ಆಗಿದ್ರು ಸಹಿತ ಆ ರೀತಿಯ ಈ ಭಾಗಕ್ಕೆ ಏನಾದರೂ ಬದಲಾವಣೆ ಆಗಲಿಲ್ಲ ಅನ್ನುವಂಥ ಮನೋಭಾವನೆ ನಂದು, ಅದು ವೈಯಕ್ತಿಕ ಅಭಿಪ್ರಾಯ. ಈಗ ಇನ್ನೊಂದು ಪ್ರಶ್ನೆ ರೀ, ಈಗ ಆಲ್ರೆಡಿ ನೀವು ಗೋಕಾಕ್ ಜಿಲ್ಲೆ ಆಗಲಿದ್ದು ಬಹಳ ದಿನಗಳಿಂದ 3-4 ದಶಕಗಳಿಂದ ನಿಮ್ಮ ತಂದೆಯವರು ಹಿಡ್ಕೊಂಡು ಇವತ್ತಿನ ಹೋರಾಟ ಮಾಡೋದು ಬಂದ್ರಿ. ಇದು ಯಾಕೆ ಇನ್ನೂ ಹಂಗೆ ಡಿಲೇ ಆಗ್ತಾ ಇದೆ? ಈಗ ನಾವು ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೆ. ನಾವು ಈಗ ಇಷ್ಟೊಂದು ಇಫೆಕ್ಟ್ ಆಗಬೇಕಾಗಿತ್ತು, ಇನ್ನೂ ಹೋರಾಟ ತೀವ್ರ ಆಗಬೇಕಾಗಿತ್ತು, ಯಾಕೆ ಆಗ್ತಾ ಇಲ್ಲ? ಏನು ಕಾರಣ ಇದಕ್ಕೆ? ಈ ಎರಡು ವಿಷಯಗಳು ನಾವು ನೋಡ್ಕೋಬೇಕಾಗಿತ್ತು. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ ಯಾಕೆ ವಿಭಜನೆ ಆಗಬೇಕು? ಬೆಳಗಾವಿ ಜಿಲ್ಲೆ ಆ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ರಾಜ್ಯದೊಳಗಿನ ಎರಡನೇ ದೊಡ್ಡ ಜಿಲ್ಲೆ. ಬೆಂಗಳೂರು ಗ್ರಾಮದ ಕೂಡಿ ಅನ್ನೋ ಒಂದು ಜಿಲ್ಲೆ ಇತ್ತು. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಬೆಳಗಾವಿ ದೊಡ್ಡ ಜಿಲ್ಲೆ. ಯಾಕಂದ್ರೆ ಇನ್ನೂ 2 ದೊಡ್ಡ ಜಿಲ್ಲೆ ಇತ್ತು. ಗುಲ್ಬರ್ಗ ದೊಡ್ಡ ಜಿಲ್ಲೆ ಇತ್ತು, ಅದು ವಿಭಜನೆ ಆಗಿಬಿಡ್ತು. ಇವತ್ತು ಬಿಜಾಪುರ ದೊಡ್ಡ ಜಿಲ್ಲೆ ಇತ್ತು, ಅದು ವಿಭಜನೆ ಆಯ್ತು. ಮತ್ತು ಧಾರವಾಡ ದೊಡ್ಡ ಜಿಲ್ಲೆ ಇತ್ತು, ಅದು ವಿಭಜನೆ ಆಯ್ತು. ಆದರೆ ಇವತ್ತಿಗೂ ಬೆಳಗಾವಿ ಮಾತ್ರ ವಿಭಜನೆ ಆಗಿಲ್ಲ. ಯಾರ್ಯಾರು ಏನೇನೋ ಕಾರಣ ಹೇಳ್ತಿದ್ರು ಸಹಿತ ವಾಸ್ತವವಾಗಿ ಬೆಳಗಾವಿ ಜಿಲ್ಲಾ ವಿಭಜನೆ ಆಗದೇ ಇದ್ದದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ನಾಯಕತ್ವ ಏನಿಲ್ಲ, ಅದಕ್ಕೆ ಪೂರಕವಾದಂಥ ಹೆಜ್ಜೆ ಇಟ್ಟಿಲ್ಲ. ಅದಕ್ಕೆ ಪೂರಕವಾದಂಥ ರಾಜಕೀಯ ದೃಢ ಸಂಕಲ್ಪದ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲ. ಅದು ಇವತ್ತಿರ್ಬೋದು, ಹಿಂದಿರ್ಬೋದು, ಬಾರಿ ಹಿಂದಿರ್ಬೋದು. ಬಹುಶಃ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲಾದ ನಾಯಕತ್ವ ಅದಕ್ಕೆ ಪೂರಕವಾಗಿ ಮನಪೂರ್ವಕವಾಗಿ ಕೆಲಸ ಮಾಡಲಿ ಅನ್ನುವಂಥ ಖೇದ ನಮ್ಮದಾಗಿತ್ತು. ಯಾಕಂದರೆ ಸೂಕ್ಷ್ಮವಾಗಿ ನಾವು ಇತ್ತೀಚಿನ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಶ್ರೀಮತಿ ಲಕ್ಷ್ಮೀ ಅವರು ಕೆಲವು ದಿನಗಳೊಂದು ಹೇಳಿಕೆ ಕೊಟ್ಟಿದ್ರು. ಇಲ್ಲ ನಾವು ಬೆಳಗಾವಿ ಜಿಲ್ಲೆ ಈ ಬಗ್ಗೆ ಚಿಂತನೆ ಐತಿ, ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರನ್ನು MLA ಶಾಸಕರನ್ನು ಕೂಡಿಸಿಂದ ನಾವು ಒಟ್ಟಾಭಿಪ್ರಾಯ ಕೂಡಿಸಿಂದ ಒಂದು ಪ್ರಪೋಸಲ್ ಸರ್ಕಾರ ಮುಂದೆ ಇರ್ತೀವಿ, ಜಿಲ್ಲಾ ವಿಭಜನೆಗೆ ಪೂರಕವಾದ ಪ್ರಕ್ರಿಯೆ ಮಾಡ್ತಾರೆ. ಏನು ಮಾತಾಡಿದ್ರು ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಯನ್ನು ಮಾಡೋ ಪೂರಕ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ನಾವು ಸಹಿತ ಪತ್ರಿಕೆಯ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಸಾಧ್ಯ ಕೂಡಲೇ ಒಂದು 15-20 ದಿವಸ ಒಂದು ಸಭೆ ಕರೆಯುತ್ತಿದ್ವಿ. ಆ ಕೆಲಸ ಇನ್ನೂ ಆಗಿಲ್ಲ, ಇನ್ನೂ ಕರೆದಿಲ್ಲ, ಇನ್ನೂ ಆಗಿಲ್ಲ. ಕರೆಯುವಂಗೂ ಕಾಣ್ತಾ ಇಲ್ಲ. ಸಭೆಯನ್ನ ಕರೆದಿಲ್ಲ, ಕರೀತಾರೋ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ಕರೀಬೇಕನ್ನುವಂಥ ಭಾವನೆ ನಮ್ದು. ಯಾಕಂದ್ರೆ ಇವತ್ತಿನ ನಾನು ಹೇಳಿದ್ರಿ ಅನೇಕ ಸಲ, ಇವತ್ತಿನ ಸರ್ಕಾರದ ನಿರ್ಣಯಗಳು ಹೆಂಗದಾವ ಅಂದ್ರೆ ಒಂದು ರೀತಿಯ ರಾಜಕೀಯ ನಿರ್ಣಯ ಆಗಿಬಿಟ್ಟವ್ರು. ಇವತ್ತು ಆಯೋಗಗಳ ವರದಿ ಇರ್ಬೋದು, ವಾಸ್ತವಾಂಶ ಇರ್ಬೋದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ದೃಷ್ಟಿಕೋನದಿಂದ ವಿಚಾರ ಮಾಡಿ ಹೊಸ ಹೆಜ್ಜೆ ಇರುವಂಥ ಸನ್ನಿವೇಶ ಉಳಿದಿಲ್ಲ. ಇವತ್ತು ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿಯೇ ನಿರ್ಣಯ ಮಾಡಬೇಕಾಗತ್ತೆ ಅನ್ನುವಂಥ ಸನ್ನಿವೇಶ ಇವತ್ತು ಸರ್ಕಾರ ಮಟ್ಟದಾಗ ಇದ್ದಾಗ ಬಹುಶಃ ಈಗಲೂ ಸಹಿತ 18 ಜನ ಶಾಸಕರಿದ್ದಾರೆ, 2 MP ಮತ್ತು ಈಗಾಗಲೇ ಒಂದು ಮಾತನ್ನು ನಿಮ್ಮ ಸಿದ್ದರಾಮಯ್ಯನವರು ಅಂದ್ರೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ನೀವೆಲ್ಲ ಶಾಸಕರು ಹುಡ್ಕೊಂಡ್ಬಂದು ನನಗೆ ಹೇಳ್ರಪ್ಪ ನೀವು ಅನ್ನುವಂಥ ನಾನು ಹೇಳೋದಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಲಿ ಅಥವಾ ಮತ್ತಾರೇ ಮುಖ್ಯಮಂತ್ರಿ ಇದ್ರು ಸಹಿತ ಆಯೋಗಗಳ ವರದಿ ಕೊಟ್ಟದವು. ಸರ್ಕಾರ ಆಡಳಿತದ ಬಗ್ಗೆ ವಿಚಾರ ಮಾಡಿದ್ರೆ ಈ ಜಿಲ್ಲಾ ವಿಭಜನೆ ಆಗಬೇಕು, ಈ ಜಿಲ್ಲೆ ಮಾಡಲಿಕ್ಕೆ ಈ ತಾಲೂಕಾದು ಈ ಪಟ್ಟಣ ಸೂಕ್ತ ಐತಿ, ಅದಕ್ಕೆ ಇದೆಲ್ಲ ಆಡಳಿತ ಹೇಳಿಕೆ ಕೊಡ್ಬೋದಿತ್ತು. ಅದ್ರ ವ್ಯವಸ್ಥೆ ಹೆಂಗೆ ಬಂದ್ಬಿಟ್ಟಿದೆ ಅಂದ್ರೆ ಒಟ್ಟಾರೆ ಆ ಜಿಲ್ಲೆಯ ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು ಅವರ ಅಭಿಪ್ರಾಯ ಬರೆದ ಮೇಲೇನೆ ಜಿಲ್ಲೆ ವಿಭಜನೆ ಅಥವಾ ಹೊಸ ಜಿಲ್ಲೆಗಳ ರಚನೆ ಒಂದು ವ್ಯವಸ್ಥೆ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ರೀ, ಅಲ್ಲಿ ಕೇಳ್ತಾನೂ ಇದ್ವಿ, ಜನರಿಗೆ ಭೇಟಿ ಆಗ್ತಾ ಇದ್ವಿ. ಜನ ನಿಧಾನಕ್ಕೆ ಈ ಒಂದು ಏನು ನಾಯಕರಿದ್ದಾರೆ ಇವ್ರ ಬಗ್ಗೆ ಅಸಮಾಧಾನ ಹೆಚ್ಚಾಗ್ಲಿಕ್ಕತ್ತದ. ಅಲ್ಲಿ ಪ್ರಕಾಶ್ ನಮ್ಮ ಇವರಾಗಿರ್ಬೋದು, ಹುಕ್ಕೇರಿಯವರಾಗಿರ್ಬೋದು, ಈ ಭಾಗದಲ್ಲಿ ಜಾರಕಿಹೊಳಿ ಅವರಾಗಿರ್ಬೋದು, ಇವ್ರ ಬಗ್ಗೆನೂ ಜನರಲ್ಲೇ ಅಸಮಾಧಾನ ಮೂಡಲಿಕ್ಕತ್ತದ. ಮಾಡಬೇಕಾಗಿತ್ತು ಇಷ್ಟೊಳಗೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಜಿಲ್ಲಾ ವಿಭಜನೆ ಆಗಬೇಕು, ನಮ್ಮ ಗೋಕಾಕ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಮತ್ತೊಂದಿರ್ಬೋದು, ಜಿಲ್ಲೆ ಆಗಬೇಕು ಅಂತ ಭಾವನೆ ಜನರ ಬೆಳೆಸುವ ಭಾಳ ದಟ್ಟವಾಗೈತಿ. ಅದಕ್ಕೆ ಪೂರಕವಾಗಿ ಪ್ರಕ್ರಿಯೆ ಯಾಕೆ ಜರುಗ್ತಾ ಇಲ್ಲ ಅನ್ನುವಂಥ ಮಾತು ಐತಿ. ಇನ್ನು ವಿಶೇಷವಾಗಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗ ಇವತ್ತು ಒಂದೇ ಕುಟುಂಬದ ಕಡೆ ಸುಮಾರು 25 ವರ್ಷ ಆಡಳಿತ ಕೇಂದ್ರೀಕೃತ ಆಗೈತಿ. ಬಹುಶಃ ಆಡಳಿತ ಕೇಂದ್ರೀಕೃತ ಆಗಿದ್ರು ಸಹಿತ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಅದಾರು. ಜಿಲ್ಲಾ ಸಚಿವರಾಗಿ ಹೆಚ್ಚು ಕಡಿಮೆ ಕಾಯಂ ಅವರು ಅದಾರು. 3-4 ಜನ ಶಾಸಕರು ಅದಾರು. ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡಲಿ, ಗೋಕಾಕ್ ಜಿಲ್ಲಾ ಮಾಡಲಿ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಾಗೈತಿ. ಮತ್ತೆ ಇನ್ನೊಂದು ಇಲ್ಲಿಯ ಸನ್ನಿವೇಶಕ್ಕೆ ಅನುಸಾರವಾಗಿ ಯಾರು ಬಂದಾಗ ಹೇಳ್ತಾರೋ ಇಲ್ಲೋ, ಯಾರ್ದ ಮನುಷ್ಯ ಇಟ್ಕೊಂಡ್ಬಿಟ್ಟಿದ್ದಾರೋ ಅದು ಎರಡನೇ ಮಾತು. ಆದ್ರೆ ಎಲ್ಲರ ಮನುಷ್ಯ ಆಗೋದ್ರ ಐತಿ, ಅದು ಒಂದು ಭಾಗ. ಇನ್ನು ಎರಡನೇದು, ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಈ ಭಾಗದ ಹಿತದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಾದದ್ದು ಅನಿವಾರ್ಯ. ಒಂದು ವೇಳೆ ಅದು ವಿಭಜನೆ ಆಗಲಿಲ್ಲ ಅಂದ್ರೆ ಬಹುಶಃ
ಅತ್ಯಂತ ದೊಡ್ಡ ಜಿಲ್ಲೆ ಆಗಿರುವಂಥ ಬೆಳಗಾವಿ ಜಿಲ್ಲಾಕನ ಒಂದು ರೀತಿಯ ಅನ್ಯಾಯ ಆದಾಗ ಈ ಭಾಗದ ಜನತೆಗೆ ಅನ್ಯಾಯ ಆದಾಗ ಹೌದು, ಯಾಕಂದ್ರೆ ಒಂದು ಡೆವಲಪ್ ಆಗ್ಬೇಕಾಗಿದ್ದಪ್ಪ ಅಂದ್ರೆ ಎಷ್ಟು ಜನ ಸಮೀಪ ಹೋಗ್ತಾ ಆಡಳಿತ ಅಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ವಿಭಜನೆಯಾಗಿ ಸಣ್ಣ ಸಣ್ಣ ತಾಲೂಕು ಜಿಲ್ಲೆಗಳು ರಚನೆ ಆದಾಗ ಹೊಸ ಹೊಸ ತಾಲೂಕು ರಚನೆ ಆದಾಗ ಆ ಭಾಗಕ್ಕೆ ಆ ಜನರಿಗೆ ಅತ್ಯಂತ ಸಮರ್ಪಕ ಆಡಳಿತ ದೊರೆತೈತಿ. ಮತ್ತು ಸರ್ಕಾರದಿಂದ ಏನು ಇವತ್ತಿನ ದಿವಸ ಅನುದಾನ ಬರುವಂಥ ವ್ಯವಸ್ಥೆ ಐತಿ ಅದು ಜನಸಂಖ್ಯೆ ಆಧಾರ ಮೇಲೆ ಇಲ್ಲ, ಜಿಲ್ಲಾ ಮೇಲೆ ಜಿಲ್ಲಾಕ್ಕೆ ಸಂಬಂಧಪಟ್ಟ ಇಷ್ಟು ಅನುದಾನ ಬರುವಂಥ ಇದೇ ಹೊರತಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಅನುದಾನ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ 10 ಲಕ್ಷ ಜನರ ಸಂಖ್ಯೆ ಹೊಂದಿದಂಥ ಒಂದು ಜಿಲ್ಲೆಗೂ ಅಷ್ಟೇ ಹೋಗ್ತೈತಿ.